పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. ಶಾಪ್ ನೇಮ್ వచ్చేసి PVR. ಹಾಯ್, ನಾನು ಶೀತಲ್, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬಟ್ ಬ್ಯಾಂಗ್ಳೂರಿಂದ ಬಂದಿದ್ದೇನು, ಇಲ್ಲಿ ಕಲೆಕ್ಷನ್ಸ್ ಬ್ಯಾಂಗ್ಳೂರಿಗಿಂತ ತುಂಬಾ ಚೆನ್ನಾಗಿದೆ. ಉತ್ತಮ ಶಿಕ್ಷಣದ ವಿದ್ಯಾರ್ಥಿಗಳ ಸುಮಾರು 1400ಕ್ಕೂ ಹೆಚ್ಚು ವಿಐಪಿ ಸ್ಕೂಲ್ ವಿದ್ಯಾಭ್ಯಾಸದ ಕೋಚಿಂಗ್, ದೇಶ ವಿದೇಶಗಳಲ್ಲಿ ಉನ್ನತ ವಿದ್ಯಾಭ್ಯಾಸ ಪದವೀಧರ ಕೋಚಿಂಗ್, PhD ಕೋಚಿಂಗ್, MBBS ಕೋಚಿಂಗ್, ಎಂಜಿನಿಯರಿಂಗ್ ಕೋಚಿಂಗ್, ಹೀಗೆ ಅನೇಕ ರೀತಿಯ ಶಿಕ್ಷಣದ ಭವಿಷ್ಯ ಉಜ್ವಲಕ್ಕೆ ಶಿಸ್ತು ಕ್ರಮ ಯಾವ ರೀತಿ ಇರುತ್ತದೆ. ಅದರಂತೆ ಈ ವಿಐಪಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸದ ಕಡೆ ಸಂಸ್ಥಾಪಕರ ಗುರಿ ಹಮ್ಮಿಕೊಳ್ಳುತ್ತಾರೆ. ಈ ದಿನ ಸ್ಕೂಲ್ ಆವರಣದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ವಿದ್ಯಾರ್ಥಿಗಳ ಹಬ್ಬದ ಸಂಭ್ರಮದಂತೆ ಅವರ ವಿದ್ಯಾಭ್ಯಾಸದ ಕೊನೆಯ ತನಕ ಇರುವ ಹಾಗೆ ವಿದ್ಯಾರ್ಥಿಗಳ ಉಜ್ವಲ ಸಂಭ್ರಮ ಎಂದು ನೋಡದ ಈ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ LKG ಮಕ್ಕಳ ಮಹತ್ವ, ಗಾಂಧೀಜಿಯವರ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸವಿ ನೆನಪುಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ ವಿದ್ಯಾರ್ಥಿನಿ ಎಂ ಪುತ್ತೂರು ಪೂರ್ವಿಕಾ ಗೌಡ HB ಚಿಕ್ಕ ವಯಸ್ಸಿಗೆ ಗಣ್ಯರ ಸವಿ ನೆನಪು ಭಾಷಣ ಯಶಸ್ಸು ಮಾಡಿದರು. ಹೀಗೆ ಅನೇಕ ರೀತಿಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಪೋಷಕರ ವಿದ್ಯಾರ್ಥಿಗಳ ಸಂಭ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವು ಗೌರವಾನ್ವಿತ ಸಂಸ್ಥಾಪಕರು ಡಾಕ್ಟರ್ ವೇಣುಗೋಪಾಲ್ KN, ಕಾರ್ಯದರ್ಶಿ ಡಾಕ್ಟರ್ ಕವಿತಾ MS ಮೇಡಂ, ಗಣ್ಯರು ವಕೀಲರ ಸಂಘದ ಅಧ್ಯಕ್ಷರು NV ಜಯರಾಮಗೌಡ, ಮುಖಂಡರು ರೋಣೂರು ಚಂದ್ರಶೇಖರ್, ಕವಿಗಳು ಚೌಡಾರೆಡ್ಡಿ, ಪ್ರಾಂಶುಪಾಲರು ತಬಸ್ಸುಂ ಮೇಡಂ, ಕಾಲೇಜು ಪ್ರಿನ್ಸಿಪಾಲರು ರಾಜ್ಕುಮಾರ್, ವೈಸ್ ಪ್ರಿನ್ಸಿಪಾಲ್ ದೀಪಾ ಮೇಡಂ, ಹೆಡ್ ಕೋಆರ್ಡಿನೇಟರ್ ರಮೇಶ್ ಸಂದ್ ಹಾಗೂ ಈ ಭಾಗದ ಎಲ್ಲ ಪೋಷಕ ವೃಂದದವರು, ಯುವ ಮುಖಂಡರು ಎಂ ಕೊತ್ತೂರು ಹರೀಶ್ ಕೆ ಹಾಗೂ ಗಣ್ಯರು, ಹಿರಿಯರು, ಯುವ ಮುಖಂಡರು, ಅಭಿಮಾನಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಗೌರವಾನ್ವಿತ ವಕೀಲರ ಸಂಘದ ಅಧ್ಯಕ್ಷರು NV ಜಯರಾಮಗೌಡ ಅವರು ಮಾತನಾಡಿ, ಈ ದಿನ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೆಯಿತು. ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನಾಯಕರು ಬಲಿದಾನ ಆಗಿದ್ದಾರೆ. ಅವರನ್ನು ನಾವೆಲ್ಲರೂ ಸ್ಮರಿಸಿಕೊಳ್ಳಬೇಕು. ಪ್ರಪಂಚದಲ್ಲಿ ನಮ್ಮ ಜನಸಂಖ್ಯೆ 145 ಕೋಟಿಗೂ ಮೀರಿದೆ. ಎಲ್ಲ ರೀತಿಯ ಸಮುದಾಯದವರಿದ್ದಾರೆ. ನಮ್ಮ ಜೀವನ ಹುಟ್ಟಿನಿಂದ ಸಾಯೋವರೆಗೂ ಕಾನೂನು ಬೇಕು. ಹುಟ್ಟು ಸಾವಿನ ಮಧ್ಯೆ ನಮ್ಮ ಜೀವನ ವಿದ್ಯಾಭ್ಯಾಸ ಪಡೆಯಬೇಕು. ಎಷ್ಟು ಜನ ಪೋಷಕರು ಕಷ್ಟದಿಂದ ಜೀವನ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಗಮನ ಹರಿಸಬೇಕು. ವಿದ್ಯಾರ್ಥಿಗಳ ಮೊಬೈಲ್ ನೋಡಿದರೆ ಪ್ರಯೋಜನವಿಲ್ಲ. ಕಷ್ಟಪಟ್ಟು ಪುಸ್ತಕವನ್ನು ಓದಿದರೆ ನಿಮ್ಮ ಜೀವನ ಬಹಳ ಸುಂದರವಾಗಿರುತ್ತದೆ. ನಿಮ್ಮ ವಿದ್ಯಾಭ್ಯಾಸ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮಗಳ ಉನ್ನತ ಸ್ಥಾನ ಪಡೆದುಕೊಂಡಲ್ಲಿ ಇಡೀ ನಿಮ್ಮಗಳ ಕುಟುಂಬ ಜೀವನ ಹಾಗೂ ಇಡೀ ಪ್ರಪಂಚದಲ್ಲಿ ಹೆಸರು ಸಿಗುತ್ತದೆ. ವಿದ್ಯಾಭ್ಯಾಸದಲ್ಲಿ ಸೋತರೆ ನರಕ ಸಿಗುತ್ತದೆ. ಬಹಳ ಜವಾಬ್ದಾರಿಯಿಂದ ಓದಿನ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಎಂಬುದಾಗಿ ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಂಸ್ಥಾಪಕರು ಡಾಕ್ಟರ್ ವೇಣುಗೋಪಾಲ್ ಅವರು ಮಾತನಾಡಿ, ಈ ದಿನ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ವೃಂದದವರು, ಶಿಕ್ಷಣ ವೃಂದದವರು ಎಲ್ಲ ವಿದ್ಯಾರ್ಥಿನಿಯರಿಗೆ ತಿಳಿಸುತ್ತಾ, ಈ ಸ್ವಾತಂತ್ರ್ಯ ದಿನಾಚರಣೆಗೆ ಸಿಗಬೇಕಾದ ಸಾವಿರಾರು ಮಹಾನಾಯಕರ ಪ್ರಾಣತ್ಯಾಗ ಮಾಡಿದ್ದಾರೆ. ಅವರನ್ನು ಇಂಥ ಸಮಯದಲ್ಲಿ ಸವಿ ನೆನಪುಗಳು ಜ್ಞಾಪಿಸಿಕೊಳ್ಳುತ್ತಾ ಹಾಗೂ ಅವರು ಮಾಡಿರುವ ಮಾರ್ಗದರ್ಶನ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಇರುವಾಗ ನಮ್ಮೆಲ್ಲರ ಜೀವನ ಸುಖವಾಗಿ ಹಾಗೂ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತದೆ. ಹೀಗೆ ಹಲವಾರು ವಿಚಾರಗಳು ತಿಳಿಸಿದರು. ಬಂದಿರುವ ಎಲ್ಲರಿಗೂ ವಿಐಪಿ ಸ್ಕೂಲ್ ವತಿಯಿಂದ ಮತ್ತೊಮ್ಮೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. In order to welcome Kalika Samson, Gita graduates were all set to give us a magnificent nature for part. He loved children very much. Jai Bharat. My name is Charan. I'm studying in UKG.
You should be proud to be an Indian. Jai Hind, Jai Bharat. Thank you. नमस्ते to everyone. दिल हमारा एक है, एक ही है हमारी जन. हिंदुस्तान हमारा है, हम ही हैं इसकी जन. जान लुटा देंगे वतन पर, हो जाएंगे फूलवन. इसलिए हम कहते हैं मेरा भारत महान. जय हिंद, जय भारत. Future assets of this country. Your aim is to focus on the studies, to have a deep knowledge, deep control, deep command over the concepts, so that whichever field you enter, you should show excellent performance. Dear students, with the abilities of all 145 crore people's efforts, with the talent of 145 crore people, India has to be transformed into a Vikasit Bharat, developed country by the year 2047. That is the aim of each and every citizen of India. For that, your contribution is very much needed, because you are all budding assets of this country. So your contribution is very much required for this. I wish you good luck for this. You focus on your studies. You have a deep knowledge over the subject and perform well in whichever field you go, and contribute to this great country and bring this country to a developed country and see this country to reach the topmost position in the world. About the freedom movement, I want to narrate how India was when we got the independence and how India is after the 78 years. We are all living in Amrit Kaal. That means we have crossed 75 years of independence. Shortly, we are going to celebrate Golden Jubilee of Independence. During independence, India had lot of issues, especially poverty, unemployment, social stigmas like child marriages, caste discrimination, sex discrimination. The poverty line when we got the independence is too high. Capita income during the independence is 250 rupees. Now per capita income of Indian is nearly 2 lakhs. Our contribution to the world economy during the independence is just 3%. Presently, the contribution of India to the world income is 8%. From the poverty country, India has emerged to the 5th largest economy in the world. At present, India is standing 5th place in the economy. Our GDP growth is at the rate of 8%, which is the largest growth among all countries in the world. Economy in this 78 years. Dear students, literacy rate when we got independence is just 12%. In the span of 70 years, literacy rate of our country has gone up to
77%. From 12% to 77% literacy rate has gone up. Life expectancy of Indian when we got independence is just 32 years. ಪೋಷಕರು ಕಷ್ಟಪಟ್ಟು ದುಡಿದು ತಮ್ಮನ್ನ ಈ ಕಾಲೇಜಿಗೆ ಕಳಿಸಿದ್ದಾರೆ. ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೋಬೇಕು, ಒಳ್ಳೆ ವಿದ್ಯಾಭ್ಯಾಸ ಪಡೆಯಬೇಕು. ಈ ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಉದ್ಯೋಗ ಅಂದರೆ ವಿದ್ಯಾಭ್ಯಾಸದಿಂದ ಬರುತ್ತೆ. ಘನತೆ, ಗೌರವ ಎಲ್ಲ ಸಿಗೋದು ಕೂಡ ವಿದ್ಯಾಭ್ಯಾಸ. ಆದ್ದರಿಂದ ಚೆನ್ನಾಗಿ ಓದಬೇಕು. ಮಕ್ಕಳ ನಡುವೆ ಹೆಚ್ಚಿಗೆ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಪೋಷಕರು ಅದನ್ನು ಗಮನಿಸಬೇಕು. ಅಂತರ್ಜಾಲ ಬಹಳ ವಿಶಾಲವಾಗಿದೆ. ಒಮ್ಮೆ ಮೊಬೈಲ್ಗೆ ಅಡಿಕ್ಟ್ ಆದರೆ ಮಗು ಎಂದೂ ಕೂಡ ತಲೆ ಎತ್ತಿ ಬದುಕಲು ಸಾಧ್ಯ ಇಲ್ಲ. ಮಕ್ಕಳೇ, ತಲೆ ತಗ್ಗಿ ನೀವೇನಾದರೂ ಮೊಬೈಲ್ ನೋಡೋದಾದರೆ ಆ ಮೊಬೈಲ್ ನಿಮ್ಮನ್ನೆಂದೂ ಕೂಡ ತಲೆ ಎತ್ತದಂಗೆ ಮಾಡುತ್ತೆ. ಆದರೆ ಕಷ್ಟಪಟ್ಟು ತಲೆ ಎತ್ತಿ ಪುಸ್ತಕವನ್ನು ಏನಾದರೂ ತಲೆ ಬಗ್ಗಿಸಿ ಓದಿದ್ದೆ ಆದರೆ ಇಷ್ಟೊಂದು ವಿಶಾಲವಾದ, ಇಷ್ಟೊಂದು ಜನಸಂಖ್ಯೆಯ ಭಾರತವನ್ನು ಒಗ್ಗೂಡಿಸಿ ಕಲಹಗಳು ಆಗದಂತೆ, ಒಬ್ಬರು ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡದಂತೆ, ಒಬ್ಬರು ಆ ರೀತಿ ಎಸಗಿದರೆ ಅವರನ್ನು ಶಿಕ್ಷಿಸಲು ಅಥವಾ ಹತೋಟಿ ಹಿಡಿಯಲು ನಮ್ಮ ಭವ್ಯ ಭಾರತಕ್ಕೆ ಸುಮಾರು 8,000ಕ್ಕೂ ಹೆಚ್ಚಿನ ಕಾನೂನುಗಳಿದ್ದಾವೆ. ಆ ಎಲ್ಲ ಕಾನೂನುಗಳು ನಾವು ತಿಳ್ಕೊಳ್ಳದೆ ಇದ್ದರೂ ಕೂಡ ನಮ್ಮ ದೈನಂದಿನ ಕೆಲಸಕ್ಕೆ ಅಥವಾ ನಾವು ಯಾವ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತೇವೆ, ಯಾವ ಕಾರ್ಯವನ್ನು ಮಾಡ್ತೇವೆ, ಆ ಕಾರ್ಯದಲ್ಲಿ ಕಾನೂನುಗಳು ಏನು ಹೇಳುತ್ತವೆ ಆ ರೀತಿ ಕಾನೂನನ್ನು ನಾವು ಪಾಲಿಸಿ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿಕೊಂಡಿದ್ದೇ ಆದರೆ ಯಾವುದೇ local paper.
ಮೊದಲಿಗೆ ಸ್ವಾತಂತ್ರ್ಯ ಬಂದ ವರ್ಷಕ್ಕೆ ನಮ್ಮ ಭಾರತದ ಜನಸಂಖ್ಯೆ 30 ಕೋಟಿ ಇತ್ತು. ಈಗ ನಮ್ಮ ಜನಸಂಖ್ಯೆ 145 ಕೋಟಿಗೂ ಮೀರಿದೆ. ಅದರಿಂದ ಈ ವಿಶಾಲವಾದ ಭಾರತದಲ್ಲಿ ಅನೇಕ ಧರ್ಮೀಯರು, ಅನೇಕ ಜಾತಿವಾರು, ಪ್ರಾಂತ್ಯವಾರು ಮತ್ತು ಭಾಷಾವಾರು ಸಂಘಟನೆಗಳನ್ನು ಒಟ್ಟುಗೂಡಿಸಿ ಭಾರತವನ್ನು ಮಾಡಿದೆ. ಇದರಲ್ಲಿ ಬಾಳುವ ನಾವೆಲ್ಲರೂ ಸ್ವತಂತ್ರರು. ನಾವು ಸ್ವತಂತ್ರವಾಗಿ ಬದುಕಬೇಕು, ನಮ್ಮ ನೆರೆಯರನ್ನು ಕೂಡ ಸ್ವತಂತ್ರವಾಗಿ ಬದುಕಲು ನಾವು ಅವರಿಗೆ ಸಹಕಾರ ನೀಡಬೇಕು. ಸ್ವತಂತ್ರವಾಗಿ ಬದುಕುವುದು ನಮ್ಮ ಹಕ್ಕಾದರೆ ಇತರರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡದೆ ಅವರಿಗೆ ಸಹಕರಿಸಿ ಗೌರವಿಸುವುದು ನಮ್ಮ ಕರ್ತವ್ಯ. ಆದ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರೇ, ಚಂದ್ರಶೇಖರ್ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರೇ, ಪ್ರಾಧ್ಯಾಪಕರೇ, ಶಿಕ್ಷಕ ವೃಂದದವರೇ, ಪೋಷಕರೇ, ಪತ್ರಕರ್ತರೇ ಮತ್ತು ನೆಚ್ಚಿನ ಶಾಲಾ ವಿದ್ಯಾರ್ಥಿನಿಯರೇ, ಈ ದಿನ ಬೃಹತ್ ಈ ಸಮಾವೇಶ ಸಮಾರಂಭ ಸ್ವಾತಂತ್ರ್ಯದ ದಿನಾಚರಣೆ ಅಂಗವಾಗಿ ಭಾರತ ಇವತ್ತಿಗೆ ಸ್ವಾತಂತ್ರ್ಯ ಪಡೆದು 78 ವರ್ಷ ಆಗುತ್ತಿದ್ದು, ಅದರ ಸಂಭ್ರಮಾಚರಣೆ ವಿಜೃಂಭಣೆಯಿಂದ ದೇಶಾದ್ಯಂತ ಹಬ್ಬವನ್ನು ಆಚರಿಸ್ತಾ ಇದೆ. ಈ ದಿನ ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಭಾರತ ದೇಶ 1947ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಗಳಿಸಿದ ದಿನ. ಅನೇಕರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವೇ ತ್ಯಾಗ ಮಾಡಿದರು. ಅವರಲ್ಲಿ ಕೆಲವರು ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಇನ್ನೂ ಮುಂತಾದವರು. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು. ಜೈ ಹಿಂದ್, ಜೈ ಭಾರತ್. ಧನ್ಯವಾದ.
My fancy dress is Bhagat Singh. Bhagat Singh was a revolutionary freedom fighter of India. He was born on 28 September 1907 in Banga village, Punjab. His father name was Krishna Singh. His mother name was Vidyavati. Thank you. Myself Bharat Kumar UKG. I would like to speak about Subhash Chandra Bose. Subhash Chandra Bose was a great son of Mother India. He was known as Netaji. He was born on 23rd January 1897 at Cuttack in Odisha. His father name was Janakinath Bose. His mother name was Prabhavati. His famous quote was, "Give me your blood and give you freedom." Jai Hind, Jai Bharat. Thank you. Jai Bharat, Jai Hind. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಭಾರತ ದೇಶ 1947ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಗಳಿಸಿದ ದಿನ. ಅನೇಕರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವೇ ತ್ಯಾಗ ಮಾಡಿದರು. ಅವರಲ್ಲಿ ಕೆಲವರು ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಇನ್ನೂ ಮುಂತಾದವರು. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು. ಜೈ ಹಿಂದ್, ಜೈ ಭಾರತ್. ಧನ್ಯವಾದ. ನಾವು ಮನುಷ್ಯರಾಗ್ಬಿಟ್ಟಿದ್ದೀವಿ. ನಮ್ಮ ಜೀವನ ಹುಟ್ಟಿನಿಂದ ಮೊದಲುಗೊಂಡು ಸಾವಿನ ತನಕ
ಹೇಳ್ತದೆ. ಈಗಾಗಲೇ ನಾವು ಹುಟ್ಟು ಆಗಿದೆ, ಹುಟ್ಟು ನಮ್ಮ ಕೈಯಲ್ಲಿಲ್ಲ. ಹುಟ್ಟು ನಮ್ಮ ಕೈಯಲ್ಲೇ ಇದ್ದಿದ್ರೆ ಆದರೆ ನಾವು ಇಂಥ ಧರ್ಮದಲ್ಲೇ ಹುಟ್ಟಬೇಕಾಗಿತ್ತು, ಹೆಣ್ಣಾಗಿ ಹುಟ್ಟಬಹುದಾಗಿತ್ತು, ಗಂಡಾಗಿ ಹುಟ್ಟಬೇಕು ಮತ್ತು ಶ್ರೀಮಂತರ ವರ್ಗದಲ್ಲಿ ಹುಟ್ಟಬೇಕು ಅಂತ ಎಲ್ಲ ಆಶೆಗಳನ್ನು ನಾವು ನೀರೇಳಿಸ್ಕೊಂಡು ನಾವು ಹುಟ್ಟು ಇಂತಹ ಕಡೆನೇ ಒಂದು ಇಂಥ ಜಾತಿಯಲ್ಲೇ ಹುಡ್ತಾ ಇದ್ವಿ. ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಈಗಾಗಲೇ ಹುಟ್ಟಾಗಿದೆ, ಸಾವು ಖಚಿತ. ನಾವೆಲ್ಲೇ ಇದ್ರು, ಹೇಗೆ ಇದ್ರು, ಎತ್ತೇ ಬದುಕಿದ್ರು ಕೂಡ ಸಾವು ಖಚಿತ. ತೀರುವುದು ಯಾವ ರೀತಿ ಬರುತ್ತೆ ಸಾವು ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಆದರೆ ಹುಟ್ಟು ಸಾವಿನ ಮಧ್ಯೆ ಜೀವನ ಅನ್ನೋದಿದೆಯಲ್ಲ, ಆ ಜೀವನ ನಮ್ಮ ಕೈಯಲ್ಲಿದೆ. ಆ ಜೀವನದ ಮೊದಲ ಹಂತ ಎಜುಕೇಷನ್ ಅನ್ನು ಪಡೆಯುವ ಸಲುವಾಗಿ ತಾವು ಮೊದಲನೇ ಘಟ್ಟದ